ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ 8ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಯಾರಿಗಾದರೂ ಜಮಾ ಆದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. 9ನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆದರೆ ತಿಳಿಸಿ. ಇದುವರೆಗೂ ಕೂಡ ನಿಮಗೆ ಕ್ಲಾರಿಟಿ ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ 8 ಕಂತುಗಳು ಜಮಾ ಆಗಿವೆ. ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳವರೆಗೂ ಕೂಡ ಹಣ ಜಮಾ ಆಗಿದೆ. ಓಕೆನಾ? ಇನ್ನು ಮುಂದಿನ ಅಪ್ಡೇಟ್ ಅನ್ನ ನಾನು ಯಾವಾಗಲೂ ವಿಡಿಯೋದಲ್ಲಿ ತಿಳಿಸ್ತಾನೆ ಇರ್ತೀನಿ. ಆಮೇಲೆ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಾಕಿ ಕಂತಾಗಿರ್ಬೋದು, ಯಾವುದೇ ಕಂತಾಗಿರ್ಬೋದು ಬಂದಿಲ್ಲ ಅಂದ್ರೆ ನೀವು ಈ ರೀತಿಯಾಗಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಬಹುದು. ಆಮೇಲೆ 50,000 ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿವೆ. ಯಾರ್ದು ರಿಜೆಕ್ಟ್ ಆಗಿದೆ, ಯಾಕೆ ರಿಜೆಕ್ಟ್ ಆಗಿದೆ, ನಿಮ್ದು ರಿಜೆಕ್ಟ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೋಬಹುದು. ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ನಿಮಗೇನಾದರೂ 1 ಕಂತು 2 ಕಂತು ಬಂದು ಆಮೇಲೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ನೀವು ತಪ್ಪದೆ ಈ ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನಾಗಿದೆ ಅಂತಾನೆ ಗೊತ್ತಾಗಲ್ಲ. ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಸರ್, ನಮಗೆ ಬರೀ 2 ಕಂತು ಬಂದಿದ್ದು, ಆಮೇಲೆ ಬಂದಿಲ್ಲ, ಏನ್ ಮಾಡಬೇಕು ಹೇಳಿ, ನಮಗೆ 1 ಕಂತು ಬಂದಿಲ್ಲ, ನಾವ್ ಏನ್ ಮಾಡಬೇಕು ಹೇಳಿ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ. 100 ಬಾರಿ ಹೇಳಿದ್ರು ಸಹ ನೀವು ರಿಪೀಟೆಡ್ ಕಮೆಂಟ್ ಮಾಡ್ತಾನೆ ಇದ್ದೀರಾ. ದಯವಿಟ್ಟು ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿ. ಯಾಕೆ ಅಂದ್ರೆ ಈಗ ಆಲ್ರೆಡಿ ಸರ್ಕಾರ 50,000 ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅವರು ಜಿಎಸ್ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಅಂತ ರಿಜೆಕ್ಟ್ ಮಾಡಿದೆ. ಓಕೆನಾ? ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಈಗ ಆಲ್ರೆಡಿ ಸರ್ಕಾರ ಅನೌನ್ಸ್ ಮಾಡಿತ್ತು, ನಾವು ಯಾರ್ಯಾರು ಜಿಎಸ್ಟಿ ಪೇ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಅವರಿಗೆ ಹಣ ಪೇ ಮಾಡಲ್ಲ ಅಂತ ಅನೌನ್ಸ್ ಮಾಡಿತ್ತು. ಓಕೆನಾ? ಬಟ್ ಹಾಗಾಗಿ ಕೆಲವರು ಮಿಸ್ಟೇಕ್ ಆಗೂ ಕೂಡ ಜಿಎಸ್ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಬಂದ್ಬಿಟ್ಟಿದೆ. ಅಂತವರು ಆದಷ್ಟು ಬೇಗ ಸಿಡಿಪಿಒ ಕಚೇರಿ ಹೋಗಿ ನೀವು ಬಗೆಹರಿಸ್ಕೋಬೇಕು. ನಿಮ್ಮ ಅರ್ಜಿಯನ್ನೇ ಮರುಪರಿಶೀಲನೆ ಮಾಡಿ ಹಣ ಜಮಾ ಮಾಡ್ತಾರೋ ಅಥವಾ ಹೊಸದಾಗಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳ್ತಾರೋ ಆ ಕ್ಲಾರಿಟಿಯನ್ನ ನೀವು ನಿಮ್ಮ ತಾಲೂಕಿನ ಸಿಡಿಪಿಒ ಕಚೇರಿಗೆ ಹೋಗಿ ತಿಳ್ಕೋಬೇಕಾಗುತ್ತೆ. ಓಕೆನಾ? ಹಾಗಾಗಿ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಬರಬೇಕು ಅಂದ್ರೆ ನಿಮಗೆ ಆಹಾರ ವೆಬ್ಸೈಟ್ ಅಲ್ಲಿ ನಿಮ್ಮ ಪಾವತಿ ಪ್ರಗತಿಯಲ್ಲಿದೆ ಅಥವಾ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ನೀವೇನು ಮಾಡೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಅರ್ಜಿ ಸ್ಟೇಟಸ್ ಏನಾದರೂ ಅಕೌಂಟ್ ಬೇಸ್ಡ್ ಪೇಮೆಂಟ್ ಪ್ರೋಗ್ರೆಸ್, ಪುಷ್ ಟು ಡಿಬಿಟಿ ಅಥವಾ ಸಕ್ಸಸ್ ಈ ರೀತಿಯಾಗಿದ್ರೂ ಕೂಡ ನೀವೇನು ಮಾಡೋಂತ ಅವಶ್ಯಕತೆ ಇಲ್ಲ. ಜಸ್ಟ್ ವೇಟ್ ಮಾಡಿ. ಯಾವುದೇ ಕಂತಾದ್ರೂ ಕೂಡ ಸ್ಟೇಟಸ್ ತೋರಿಸುತ್ತೆ. ತಪ್ಪದೆ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿದ್ರೆ ಮುಂದೆ ಏನ್ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಯಾಕೆ ಈ ವಿಡಿಯೋನ ಮಾಡಿದೀನಿ ಅಂದ್ರೆ ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ದೀರಾ, ಅದಕ್ಕೋಸ್ಕರ. ಓಕೆನಾ? ಈಗ ಸದ್ಯಕ್ಕೆ ಮಾಹಿತಿ ಕಣಜ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ನೀವೇನಾದ್ರೂ ಮಾಹಿತಿ ಕಣಜದಲ್ಲಿ ಸರ್ಚ್ ಮಾಡ್ತಿದ್ದೀರಾ ಅಂದ್ರೆ ಟ್ರೈ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಎಲ್ಲಾದ್ರೂ ಕೂಡ ಚೆಕ್ ಮಾಡಿಸಬಹುದು. ಅರ್ಜಿ ಸ್ಟೇಟಸ್ ಅನ್ನ ಆದಷ್ಟು ಬೇಗ ಚೆಕ್ ಮಾಡಿಸಿ. ಆಮೇಲೆ ನಿಮಗೆ ರಿಜೆಕ್ಟೆಡ್ ಬೈ ಡಿಡಿಒ ಅಂದ್ರೆ ವರಿ ಮಾಡಬೇಡಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಅದು ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರೋದು. ಯಾರಿಗೆ ರಿಜೆಕ್ಟೆಡ್ ಬೈ ಡಿಡಿಒ ಅಂತ ಬಂದಿದೆಯೋ ಅವ್ರದ್ದು ಕೂಡ ಜಿಎಸ್ಟಿ ಬಂದಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. ಈಗ ಆಲ್ರೆಡಿ ಮಿಸ್ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ ಜನ ಯೂಟ್ಯೂಬ್ ನಲ್ಲಿ. ಆ ರೀತಿ ಇಲ್ಲ, ರಿಜೆಕ್ಟೆಡ್ ಬೈ ಡಿಡಿಒ ಅಂತ ಬಂದವರಿಗೆ ಹಣ ಜಮಾ ಆಗ್ತಾ ಇದೆ. ಓಕೆನಾ? ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.